ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಗಮನವನ್ನ ಒಂದೆಡೆ ಹಿಡಿದಿಟ್ಟುಕೊಳ್ಳೋದು ಬಹುತೇಕ ಅಸಾಧ್ಯ ಅನಿಸಿಬಿಡುತ್ತೆ ಅಲ್ವಾ? ಎಲ್ಲಾ ಕಡೆ ಡಿಸ್ಟ್ರಾಕ್ಷನ್ಸ್, ಎಲ್ಲೆಲ್ಲೂ ಅಡೆತಡೆಗಳು. ಹಾಗಾದ್ರೆ ಆಳವಾದ ಏಕಾಗ್ರತೆಯನ್ನ ಸಾಧಿಸೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನ ಸ್ವಾಮಿ ವಿವೇಕಾನಂದರ 3 ಅದ್ಭುತ ಪಾಠಗಳಲ್ಲಿ ಹುಡುಕೋಣ. ಸರಿ, ಹಾಗಾದ್ರೆ ಮೂಲ ಪ್ರಶ್ನೆನೇ ಇದು. ನಮ್ಮ ಮನಸ್ಸು ಯಾಕಿಷ್ಟು ಚಂಚಲವಾಗಿದೆ? ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದು ಯಾಕಿಷ್ಟು ಕಷ್ಟ? ಈ ಗೊಂದಲದ ಹಿಂದಿನ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ 3 ಸರಳ ಕಥೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಏಕಾಗ್ರತೆಯೇ ಯಶಸ್ಸಿನ ಬೀಗದ ಕೈ. ಸ್ವಾಮಿ ವಿವೇಕಾನಂದರ ಈ ಮಾತಿದೆಯಲ್ಲ, ಇದು ಬರೀ ಒಂದು ಮಾತಲ್ಲ, ಇದೊಂದು ಮಾರ್ಗದರ್ಶನ. ನಮ್ಮ ಚದುರಿ ಹೋಗಿರೋ ಶಕ್ತಿಯನ್ನ ಒಂದೆಡೆ ಒಗ್ಗೂಡಿಸಿದ್ರೆ ಅಸಾಧ್ಯ ಅಂತ ಅನ್ಸೋದು ಕೂಡ ಸಾಧ್ಯವಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಈ ಅದ್ಭುತ ಶಕ್ತಿಯನ್ನ ನಮ್ಮೊಳಗೆ ಕ್ರೋಢೀಕರಿಸ್ಕೊಳ್ಳೋದು ಹೇಗೆ? ಸರಿ, ಬನ್ನಿ ನಮ್ಮ ಮೊದಲ ಪಾಠಕ್ಕೆ ಹೋಗೋಣ. ಬರಹಗಾರನ ಗಮನ. ಇದು ಏಕಾಗ್ರತೆಯ ಅಡಿಪಾಯವನ್ನೇ ಒಂದು ಸುಂದರವಾದ ಕಥೆಯ ಮೂಲಕ ನಮಗೆಲ್ಲ ಹೇಳ್ಕೊಡುತ್ತೆ. ಒಂದು ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ಒಬ್ಬ ಯುವಕ ಒಂದು ಮರದ ಕೆಳಗೆ ಕೂತು ಒಂದು ಶ್ಲೋಕವನ್ನ ಬರೆಯೋಕೆ ಒದ್ದಾಡ್ತಿದ್ದಾನೆ. 3 ಗಂಟೆಗಳು ಅಷ್ಟೊತ್ತಿಂದ ಪ್ರಯತ್ನ ಪಡ್ತಾನೇ ಇದ್ದಾನೆ. ಪ್ರತಿ ಸಾರಿ ತಪ್ಪು ಮಾಡ್ದಾಗ್ಲೂ ಕೋಪ, ಹತಾಶೆಯಿಂದ ಆ ಪುಟವನ್ನ ಹರಿದು ಬಿಸಾಕ್ತಾನೆ. ಅವನ ಸುತ್ತಲೂ ಹರಿದು ಬಿದ್ದಿರೋ ಕಾಗದದ ರಾಶಿ ಅವನ ಮನಸ್ಸಿನ ಗೊಂದಲಕ್ಕೆ ಕನ್ನಡಿ ಹಿಡಿದು ಹಾಗೆ ಇತ್ತು. ಇದನ್ನ ನೋಡಿದ ಸ್ವಾಮೀಜಿ ಆ ಹುಡುಗನತ್ರ ಹೋಗಿ ಹೇಳ್ತಾರೆ, ನೋಡು, ನಿನ್ನ ಸೋಲಿಗೆ ಕಾರಣ ನಿನ್ನ ಪ್ರಯತ್ನದಲ್ಲಿರೋ ಕೊರತೆಯಲ್ಲ. ಬದಲಾಗಿ ನಿನ್ನ ಶಕ್ತಿ ಬೇರೆ ಬೇರೆ ಯೋಚನೆಗಳಲ್ಲಿ, ಬೇಡದ ವಿಷಯಗಳಲ್ಲಿ ಹರಿದು ಹಂಚಿ ಹೋಗಿದೆ. ಅಂದ್ರೆ ಯಶಸ್ಸಿನ ಅಸಲಿ ರಹಸ್ಯ ಇರೋದೇ ಒಂದೇ ಒಂದು ಕೆಲಸದ ಮೇಲೆ ನಮ್ಮ ಸಂಪೂರ್ಣ ಶಕ್ತಿಯನ್ನ ಕೇಂದ್ರೀಕರಿಸೋದ್ರಲ್ಲಿ. ಹಾಗಾದ್ರೆ ಇದಕ್ಕೆ ಸ್ವಾಮೀಜಿ ಒಂದು ತುಂಬಾನೇ ಸರಳವಾದ ಉಪಾಯವನ್ನ ಸೂಚಿಸಿದ್ರು. ಮೊದಲನೇದಾಗಿ 5 ಸಲ ಆಳವಾಡಿ ಉಸಿರು ತಗೊಂಡು ಮನಸ್ಸನ್ನ ಶಾಂತ ಮಾಡ್ಕೋಬೇಕು. ಆಮೇಲೆ ಬರೆಯೋ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ಬೇಕು. ಅಂದ್ರೆ ಕೈಯಲ್ಲಿರೋ ಪೆನ್ನಿನ ಸ್ಪರ್ಶ ಹೇಗಿದೆ, ಕಾಗದದ ಮೇಲೆ ಅದು ಬರೆಯುವಾಗ ಬರೋ ಶಬ್ದ ಹೇಗಿದೆ, ಪ್ರತಿಯೊಂದನ್ನೂ ಅನುಭವಿಸ್ಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಆ ಕೆಲಸ ಬರೀ ಒಂದು ಬರವಣಿಗೆಯಾಗಿ ಉಳಿಯಲ್ಲ, ಬದಲಿಗೆ ಅದೊಂದು ಧ್ಯಾನದ ತರಹದ ಅನುಭವವಾಗಿ ಬದಲಾಗುತ್ತೆ. ಗಮನವನ್ನ ಕೇಂದ್ರೀಕರಿಸೋದು ಮೊದಲ ಹೆಜ್ಜೆ, ಸರಿ. ಆದ್ರೆ ಆ ಗಮನವನ್ನ ಅಡೆತಡೆಗಳಿಂದ ಕಾಪಾಡಿಕೊಳ್ಳೋದು ಹೇಗೆ? ನಮ್ಮ 2ನೇ ಪಾಠ ಅಚಲ ಜ್ವಾಲೆ ಇದೇ ಸವಾಲನ್ನ ನಮ್ಮ ಮುಂದಿಡುತ್ತೆ. ಈ ಕಥೆಯಲ್ಲಿ ಬರುವ ವಿದ್ಯಾರ್ಥಿಯ ಸಮಸ್ಯೆ ನಮ್ಮೆಲ್ಲರಿಗೂ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೇ ಆಗುತ್ತೆ. ಅವನು ಸ್ವಾಮೀಜಿ ಹತ್ರ ಬಂದು ಹೇಳ್ತಾನೆ, ಸ್ವಾಮೀಜಿ, ನಾನು ಎಷ್ಟೇ ಓದಿದ್ರೂ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿದ್ದೀನಿ. ನನ್ನ ಶ್ರಮವೆಲ್ಲ ವೇಸ್ಟ್ ಆಗ್ತಿದೆ. ಎಲ್ಲಿ ತಪ್ಪಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ತನ್ನ ಅಳಲನ್ನ ತೋಡ್ಕೊಳ್ತಾನೆ. ಈ ಹತಾಶೆಯ ಭಾವನೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ? ಸ್ವಾಮೀಜಿ ಆ ವಿದ್ಯಾರ್ಥಿಗೆ ಕೊಟ್ಟ ಚಾಲೆಂಜ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಉರಿಯೋ ಮೇಣದ ಬತ್ತಿಯನ್ನ ಅವನ ಕೈಲಿ ಕೊಟ್ಟು, ನೋಡು, ಇದನ್ನ ಆರಿಸದೆ ಆ ಮರದವರೆಗೂ ತಗೊಂಡು ಹೋಗು ಅಂತ ಹೇಳ್ತಾರ. ಇಲ್ಲಿ ನೋಡಿ, ಆ ಮೇಣದ ಬತ್ತಿಯ ಜ್ವಾಲೆ ಇದೆಯಲ್ಲ, ಅದು ನಮ್ಮ ಮನಸ್ಸಿನ ಗಮನದ ಸಂಕೇತ. ಆ ಬೀಸೋ ಗಾಳಿ ಇದೆಯಲ್ಲ, ಅದು ನಮ್ಮ ಸುತ್ತಮುತ್ತ ಇರೋ ಗೊಂದಲಗಳು, ಡಿಸ್ಟ್ರಾಕ್ಷನ್ಸ್. ಆ ವಿದ್ಯಾರ್ಥಿ ಎಷ್ಟೇ ಪ್ರಯತ್ನಪಟ್ರೂ ಗಾಳಿಯ ರಭಸಕ್ಕೆ ಮೇಣದ ಬತ್ತಿ ಆರೇ ಹೋಗೇ ಹೋಯಿತು. ಆಗ ಸ್ವಾಮೀಜಿ ವಿವರಿಸ್ತಾರೆ, ನೋಡು, ನಿನ್ನ ಗಮನ ಅನ್ನೋ ಜ್ವಾಲೆಯನ್ನ ಈ ಗೊಂದಲಗಳೆಂಬ ಗಾಳಿಯಿಂದ ರಕ್ಷಿಸ್ಕೊಳ್ಳಿಲ್ಲ ಅಂದ್ರೆ ಅದು ಹೀಗೆ ಆರಿ ಹೋಗ್ತಾನೇ ಇರುತ್ತೆ. ಅಂದ್ರೆ ಗಮನವನ್ನ ಕಾಪಾಡ್ಕೊಳ್ಳೋಕ್ಕೆ ನಿರಂತರವಾದ ಜಾಗರೂಕತೆ, ಒಂದು ಪ್ರೊಟೆಕ್ಷನ್ ತುಂಬಾನೇ ಮುಖ್ಯ. ಸರಿ, ಈಗ ನಮ್ಮ 3ನೇ ಹಾಗೂ ಕೊನೆಯ ಪಾಠಕ್ಕೆ ಬರೋಣ. ಸ್ಥಿರ ಮನಸ್ಸು. ಹೊರಗಿನ ಗೊಂದಲಗಳನ್ನ ನಿಭಾಯಿಸೋದೇ ಒಂದು ದೊಡ್ಡ ಸವಾಲು. ಆದ್ರೆ ನಮ್ಮ ಮನಸ್ಸಿನೊಳಗೆ ಏಳುವ ಆಲೋಚನೆಗಳ ಬಿರುಗಾಳಿಯನ್ನ ಶಾಂತಗೊಳಿಸೋದಿದೆಯಲ್ಲ, ಅದು ಅದಕ್ಕಿಂತಲೂ ದೊಡ್ಡ ಸವಾಲು. ಒಬ್ಬ ಯೋಗಿ ಸ್ವಾಮೀಜಿಯವರ ಹತ್ರ ಬಂದು ಕೇಳ್ತಾರೆ, ಮನಸ್ಸಲ್ಲಿ ಒಂದಾದ್ಮೇಲೆ ಒಂದರಂತೆ ಬರೋ ಈ ಆಲೋಚನೆಗಳ ಪ್ರವಾಹವನ್ನ ನಿಲ್ಲಿಸೋದು ಹೇಗೆ ಸ್ವಾಮೀಜಿ? ಧ್ಯಾನ ಮಾಡೋಕೆ ಕೂತಾಗ ಇರ್ಬೋದು, ಅಥವಾ ಯಾವುದೋ ಒಂದು ಮುಖ್ಯವಾದ ಕೆಲಸ ಮಾಡ್ತಿರ್ಬೇಕಾದ್ರೆ ಇರ್ಬೋದು. ಮನಸ್ಸು ಎಲ್ಲೆಲ್ಲೋ ಓಡೋ ಈ ಅನುಭವ ನಮ್ಮೆಲ್ಲರಿಗೂ ಆಗೇ ಆಗಿರುತ್ತೆ. ಸ್ವಾಮೀಜಿ ಉತ್ತರ ಕೊಡೋಕೆ ಒಂದು ಪ್ರಯೋಗವನ್ನೇ ಮಾಡಿದ್ರು. ಒಂದು ಲೋಟದ ತುಂಬ ನೀರನ್ನ ಆ ಯೋಗಿಯ ಕೈಲಿ ಕೊಟ್ಟು ಒಂದೇ ಒಂದು ಹನಿ ಕೂಡ ಚೆಲ್ಲದ ಹಾಗೆ ಹಿಡ್ಕೊಳಕ್ಕೆ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲೇ ಯೋಗಿಯ ಮನಸ್ಸಲ್ಲಿ ಬೇರೆ ಬೇರೆ ಆಲೋಚನೆಗಳು ಶುರುವಾದಾಗ ಗಮನ ಚದುರಿ ಕೈಯಲ್ಲಾಡಿ ನೀರು ಚೆಲ್ಲಿತು. ಈ ಸರಳ ದೃಶ್ಯ ನೋಡಿ, ಎಷ್ಟು ಪವರ್ಫುಲ್ ಆಗಿದೆ. ಆಲೋಚನೆಗಳು ನಮ್ಮ ಮನಸ್ಸಿನ ಸ್ಥಿರತೆಯನ್ನ ಹೇಗೆ ಹಾಳು ಮಾಡ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಆದರೆ ಸ್ವಾಮೀಜಿ ಪರಿಹಾರವನ್ನು ಕೂಡ ತಿಳಿಸಿದ್ರು.
ಆಲೋಚನೆಗಳ ಜೊತೆ ಜಗಳಾಡೋದು ಬಿಟ್ಟು ಅವುಗಳಿಗೆ ಸಾಕ್ಷಿಯಾಗಿ ಅವುಗಳನ್ನು ಸುಮ್ಮನೆ ಗಮನಿಸಿ, ನಾನು ಈ ಆಲೋಚನೆ ಅಲ್ಲ, ಬದಲಿಗೆ ಈ ಆಲೋಚನೆಯನ್ನು ನೋಡ್ತಾ ಇರೋ ಚೈತನ್ಯ ಅಂತ ಅರಿತಾಗ ಏನಾಗುತ್ತೆ ಅಂದರೆ ಆ ಆಲೋಚನೆಗಳು ಆಕಾಶದಲ್ಲಿ ಮೋಡಗಳು ಸರಿದೋಗುವ ಹಾಗೆ ನಮ್ಮನ್ನು ಡಿಸ್ಟರ್ಬ್ ಮಾಡದೆ ತಾವಾಗಿಯೇ ಬಂದು ಹೋಗ್ತವೆ. ಈ 3 ಅದ್ಭುತ ಪಾಠಗಳ ಸಾರವನ್ನ ಈಗ ಒಂದು ಸರಳವಾದ ಪರೀಕ್ಷೆಯ ಮೂಲಕ ನಮ್ಮ ಅನುಭವಕ್ಕೆ ತಂದುಕೊಳ್ಳೋಣ ಬನ್ನಿ. ಈ 3 ಕಥೆಗಳಿಂದ ನಾವು ಕಲಿಬೇಕಾದ ಮುಖ್ಯ ವಿಷಯ ಅಂದ್ರೆ, ಏಕಾಗ್ರತೆ ಅನ್ನೋದು ಹುಟ್ಟಿನಿಂದಾನೇ ಬರುವಂಥದ್ದಲ್ಲ, ಅದೊಂದು ಕೌಶಲ್ಯ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನ ಬೆಳೆಸ್ಕೊಳ್ಬಹುದು ಮತ್ತು ಇದನ್ನ ಯಾರು ಬೇಕಾದರೂ ಸಾಧಿಸಬಹುದು. ಹಾಗಾದ್ರೆ ಬನ್ನಿ ಈಗ ನಮ್ಮ ಗಮನದ ಮಟ್ಟವನ್ನ ಪರೀಕ್ಷಿಸೋ ಸಮಯ. ಇದೊಂದು ಕೇವಲ 1 ನಿಮಿಷದ ಚಾಲೆಂಜ್ ಅಷ್ಟೇ. ಕಣ್ಣು ಮುಚ್ಕೊಂಡು ಸಂಪೂರ್ಣ ಗಮನವನ್ನ ಉಸಿರಾಟದ ಮೇಲೆ ಇಡಬೇಕು ಅಷ್ಟೇ. ಈ 1 ನಿಮಿಷದಲ್ಲಿ ಮನಸ್ಸು ಎಷ್ಟು ಸಲ ಬೇರೆ ಕಡೆ ಹೋಯ್ತೋ ಅಂತ ಗಮನಿಸಿ. ಇದೊಂದು ಸಿಂಪಲ್ ಸೆಲ್ಫ್ ಟೆಸ್ಟ್. ಇದನ್ನ ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಗಮನದಲ್ಲಿ ಆಗೋ ಬದಲಾವಣೆಯನ್ನ ಖಂಡಿತವಾಗಿಯೂ ನೋಡ್ಬೋದು. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳೋಣ. ಈ ಕ್ಷಣದಲ್ಲಿ ನಮ್ಮ ಸಂಪೂರ್ಣ ಮತ್ತು ಅವಿಭಜಿತ ಗಮನಕ್ಕೆ ಅರ್ಹವಾದ ಆ ಒಂದು ವಿಷಯ ಯಾವುದು? ಏಕಾಗ್ರತೆಯ ಈ ಪಯಣದಲ್ಲಿ ನಾವು ಇಡಬೇಕಾದ ಆ ಮೊದಲ ಹೆಜ್ಜೆ ಯಾವುದು?